ಸಂಖ್ಯೆಗಳ ಹಾವು ಏಣಿ ಆಟ ಮುಂದುವರಿತಾ ಇದೆ. ಎಕ್ಸಿಟ್ ಪೋಲ್ಸ್ಗಳ ನಂಬರ್ಸ್ಗೂ ಎಕ್ಸಾಕ್ಟ್ ನಂಬರ್ಸ್ಗೂ ಅಜಗಜಾಂತರ ವ್ಯತ್ಯಾಸ ಕಾಣ್ತಾ ಇದೆ. ಆ ಅಜಗಜಾಂತರ ವ್ಯತ್ಯಾಸಕ್ಕೆ ಕಾರಣ ಉತ್ತರ ಪ್ರದೇಶ್ ಮತ್ತು ಪಶ್ಚಿಮ ಬಂಗಾಳದ ರಿಸಲ್ಟ್ಸ್ಗಳು. ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಸ್ವಲ್ಪ ಮುನ್ನಡೆ ಬಂದಿದೆ. 41 ಕ್ಷೇತ್ರಗಳಲ್ಲಿ ಎನ್ಡಿಎ, 38 ಕ್ಷೇತ್ರಗಳಲ್ಲಿ INDIA. ಈ ಚಿತ್ರಣ ಬದಲಾಗಬೇಕಾದರೆ ಬಿಜೆಪಿ ಉತ್ತರ ಪ್ರದೇಶದಲ್ಲಿ ಲೀಡ್ಗಳನ್ನು ಜಾಸ್ತಿ ಮಾಡಿಕೊಂಡ್ರೆ ಮಾತ್ರ ಈ ಚಿತ್ರಣ ಬದಲಾಗತ್ತೆ. 245ಕ್ಕೆ ಬಿಜೆಪಿಯ ಟ್ಯಾಲಿ ನ್ಯಾಷನಲಿ ಸ್ಟ್ರಕ್ ಆಗಿದೆ. NDA 272 ಕ್ರಾಸ್ ಮಾಡಿದೆ. ಕಾಂಗ್ರೆಸ್ 92 ಕ್ಷೇತ್ರಗಳಲ್ಲಿ ಲೀಡ್ ಇದೆ. INDIA ಒಕ್ಕೂಟ 220. ಕರ್ನಾಟಕದಲ್ಲಿ 7 ಕಾಂಗ್ರೆಸ್, 3 JDS, 18 ಬಿಜೆಪಿ. ಬಿಜೆಪಿಗೆ ಹೈದರಾಬಾದ್ ಕರ್ನಾಟಕ ತಲೆನೋವು ತರ್ತಾ ಇದೆ. $301 NDA, 218 INDIA ಒಕ್ಕೂಟ. ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್ 35,000 ಮತಗಳ ಮುನ್ನಡೆ. ಕೊಪ್ಪಳದಲ್ಲಿ ರಾಜಶೇಖರ್ ಹಿಟ್ನಾಳ್. ಆಂಧ್ರ ವಿಧಾನಸಭೆಯಲ್ಲಿ NDA ಒಕ್ಕೂಟಕ್ಕೆ ಭಾರಿ ಬಹುಮತ. ಆಂಧ್ರ ವಿಧಾನಸಭೆಯಲ್ಲಿ NDA ಒಕ್ಕೂಟಕ್ಕೆ ಭಾರಿ ಬಹುಮತ. ಶಿವಮೊಗ್ಗದಲ್ಲಿ ರಾಘವೇಂದ್ರ 52,000 ಮತಗಳ ಅಂತರದಿಂದ ಮುನ್ನಡೆಯಲ್ಲಿದ್ದರೆ ಚಿತ್ರದುರ್ಗದಲ್ಲಿ ಗೋವಿಂದ್ ಕಾರಜೋಳ್ 9,000. ನೋಡಿ, ಕಲಬುರಗಿ ಅಗೇನ್ ಬದಲಾಯಿತು. ಉಮೇಶ್ ಜಾಧವ್ ಮುಂದೆ ಇದ್ದಾರೆ, ರಾಧಾಕೃಷ್ಣ ದೊಡ್ಡಮನಿ ಹಿಂದಿದ್ದಾರೆ. ಕಲಬುರಗಿಯ ರಿಸಲ್ಟ್ ಬರುವವರೆಗೆ ಏನೂ ಆಗಬಹುದು. ಆಂಧ್ರ ಪ್ರದೇಶ 155 TDP ಪ್ಲಸ್ ಲೀಡ್ ಇದೆ. ಜಗನ್ ರೆಡ್ಡಿ ಕೇವಲ 18 ಲೀಡ್ ಇದ್ದಾರೆ. ಕಳೆದ ಬಾರಿ ಜಗನ್ ರೆಡ್ಡಿ 150 ಕ್ಷೇತ್ರಗಳಲ್ಲಿ ಗೆದ್ದಿದ್ರು. ಈ ಬಾರಿ TDP ಪ್ಲಸ್ ಅಂದ್ರೆ ಚಂದ್ರಬಾಬು ನಾಯ್ಡು, ಪವನ್ ಕಲ್ಯಾಣ್ ಮತ್ತು ಬಿಜೆಪಿ. TDP ಪ್ಲಸ್ 155 ಅಂದ್ರೆ ನ್ಯಾಚುರಲಿ ಚಂದ್ರಬಾಬು ನಾಯ್ಡು ಏಕಾಂಗಿಯಾಗಿ ಕೂಡ ಅಧಿಕಾರ ಹಿಡಿಯುವ ಸ್ಥಿತಿಯಲ್ಲಿ ಆಂಧ್ರ ಪ್ರದೇಶದಲ್ಲಿದ್ದಾರೆ. ಜಗನ್ ರೆಡ್ಡಿ ಸಹೋದರಿ ಶರ್ಮಿಲಾರನ್ನ ಕಾಂಗ್ರೆಸ್ ರಾಜ್ಯ ಅಧ್ಯಕ್ಷರನ್ನಾಗಿ ಕರೆದುಕೊಂಡು ಬಂದಿತ್ತು. ಆದರೆ ಕಾಂಗ್ರೆಸ್ ಆಂಧ್ರ ಪ್ರದೇಶದಲ್ಲಿ ಖಾತೆಯನ್ನು ತೆರಿತಾ ಇಲ್ಲ. ಕುಪ್ಪಂ ಚಂದ್ರಬಾಬು ನಾಯ್ಡು ಮುನ್ನಡೆ. ಜೈಲಿಗೆ ಹೋಗಿ ಬಂದ ನಂತರ ಚಂದ್ರಬಾಬು ನಾಯ್ಡು ಅವರ ಪೊಲಿಟಿಕಲ್ ಫಾರ್ಚೂನ್ಗಳು ಬದಲಾಗಿವೆ. ಬೆಂಗಳೂರು ಸೆಂಟ್ರಲ್ ಕಾಂಗ್ರೆಸ್ನ ಮನ್ಸೂರ್ ಅಲಿ ಖಾನ್ ಮುನ್ನಡೆ. ಆಂಧ್ರ ವಿಧಾನಸಭೆಯಲ್ಲಿ NDAಗೆ ಭಾರಿ ಬಹುಮತದತ್ತ NDA. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.